ನ್ಯೂಸ್ ಅವರಿಗೆ ಮತ್ತೆ ಸ್ವಾಗತ. ನಾನು ನರಸಿಂಹಪ್ಪನ ಮಾತಾಡ್ತೀನಿ. ನರಸಿಂಹಪ್ಪನವರೇ, ಈ ಒಂದು ಹಳೆ ಪುರಾತನ ಬ್ಯಾರೇಜ್ ಇವತ್ತು ನಾವು ಹೇಳ್ಬೋದು ಅಲ್ಲಿ ಬಹಳ ಕಡಿಮೆ ಪ್ರದೇಶ ಇದ್ರೂ ಕೂಡ ಅದು ಅನೇಕ ವರ್ಷಗಳಿಂದ ಕೂಡ ಜೀವನದಿ ಆಗಿರತಕ್ಕಂಥದ್ದು. ಆ ಭಾಗದ 6,000 ಎಕರೆಗೆ ನೀರು ಉಣಿಸುವಂಥದ್ದು. ಸೊ ಈಗಾಗಲೇ ತಮಿಳುನಾಡು ಕೂಡ ಅದರಿಂದ ಒಂದಷ್ಟು ನೀರು ಹರಿದು ಹೋಗ್ತಾ ಇದೆ, 1000 ಕ್ಯೂಸೆಕ್ ಅನ್ನುವಂಥ ಮಾಹಿತಿ ಇದೆ. ಆದರೆ ಅಂತಿಮವಾಗಿ ಆ ನೀರನ್ನು ಮತ್ತೆ ನಾವು ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಬಹುತೇಕ ಮುಂದಿನ ದಿನಗಳು ಮಳೆ ಬರದೇ ಹೋದರೆ ಆ ನೀರು ಕೂಡ ಪೋಲಾಗುತ್ತೆ. ಅಕ್ಕಪಕ್ಕದ ಕೆರೆಗಳು ಕೂಡ ನೀರಿಲ್ಲ, ಇದು ಒಂದು ಮಾತ್ರ ಬಿಟ್ಟರೆ. ನರಸಿಂಹಪ್ಪ, ನನ್ನ ಪ್ರಶ್ನೆ ಅರ್ಥ ಆಯ್ತಾ? ಅಲ್ಲ, ನನ್ನ ಧ್ವನಿ ಕೇಳಿಸ್ತಾ ಇದೆ? ಕೇಳಿಸ್ತಾ ಇದೆ. ಅಲ್ಲಲ್ಲ, ಇದು ಈ ಬ್ಯಾರೇಜ್ ಒಡೆದ್ರೂ ಕೂಡ ಯಾರು ಗಮನ ಕೊಡ್ತಾ ಇಲ್ಲ. ತಮಿಳುನಾಡಿನ ಸೇರು ಕೂಡ ಈಗಾಗಲೇ 2 ತಿಂಗಳ ಸೇರು ಕೂಡ ಹೋಗಿದೆ ಮಳೆ ಬಂದಿರೋದ್ರಿಂದ. ಬಹುತೇಕ ಈ ಕೆರೆಯಿಂದಾಗಿ ಕೂಡ 1000 ಕ್ಯೂಸೆಕ್ಸ್ ನೀರು ಹರಿದು ಹೋಗ್ತಾ ಇದೆ. ಯಾಕೆ ಅದನ್ನು ಯಾರು ಕೂಡ ಗಮನಿಸ್ತಾ ಇಲ್ಲ? ಇವತ್ತು ಯಾರು ಹೇಳೋರಿಲ್ಲ ಕೇಳೋರಿಲ್ವಾ ಅಲ್ಲಿಗೆ? ನಂದು ಕೇಳ್ತಾ ಇದಾರ? ಹಲೋ. ಸೊ ಚಿಕ್ಕರಂಗೇಗೌಡ್ರೆ, ಒಂದು ಪ್ರಶ್ನೆ ಇರ್ತಕ್ಕಂಥದ್ದು, ಇವತ್ತು ಹರಿದು ಹೋಗ್ತಾ ಇದೆ, 4-5 ದಿನಗಳಿಂದ ಹರಿದು ಹೋಗ್ತಾ ಇದೆ. ಒಬ್ಬ ಅಧಿಕಾರಿಗಳು, ಇವತ್ತು ಸಚಿವರು ಕೂಡ, ನೀರಾವರಿ ಸಚಿವರು ಕೂಡ ಹೋಗಿ ಬಂದಿದ್ದಾರೆ. ಅದನ್ನ ತಡೆಯುವಂಥದ್ದಾಗಲಿ ಅಥವಾ ಅದಕ್ಕೆ ಏನಾದರೂ ಬ್ಯಾರೇಜ್ ಮತ್ತೊಂದು ನಿರ್ಮಾಣ ಮಾಡುವಂಥದ್ದಾಗಲಿ ಅಥವಾ ನೀರನ್ನು ಸರಿಯಾಗಿ ಬಳಕೆ ಮಾಡ್ಕೊಳ್ಳುವಂಥದ್ರ ಬಗ್ಗೆ ಆದರೂ ಗಮನ ಕೊಡಬೇಕಾಗಿತ್ತಲ್ಲ? ಖಂಡಿತ. ಈಗ ನಮ್ಮಲ್ಲಿ ಹಳ್ಳಿಗಳ ಕಡೆ ಹೆಂಚಿನ ಮನೆ ಇರುತ್ತೆ. ಒಬ್ಬ ಸಾಮಾನ್ಯ ಬಡವನು ಕೂಡ ಮಳೆಗಾಲ ಇನ್ನೊಂದು ತಿಂಗಳಿದೆ ಅನ್ನುವಾಗ ಹೆಂಚು ಕೈ ಆಡಿಸೋದು ಅಂತ ನಾವು ಕರಿತೀವಿ ನಮ್ಮ ಪರಿಸರದಲ್ಲಿ. ಅಂದರೆ ಮಳೆಗಾಲಕ್ಕೆ ಸಿದ್ಧತೆ ಮಾಡ್ಕೊಳ್ತಾನೆ. ಈ ಅಧಿಕಾರಿಗಳೇನು ಕತ್ತೆ ಕಾಯ್ತಿದ್ರಾ? ಈ ರಾಜಕಾರಣಿಗಳೇನು ಕತ್ತೆ ಕಾಯ್ತಿದ್ರಾ? ಯಾಕೆ ಇವ್ರು ಸಿದ್ಧತೆ ಮಾಡ್ಕೊಂಡಿಲ್ಲ? ಆಮೇಲೆ ಇದು ಏಕಾಏಕಿ ಹೊಡೆದಿರೋದಲ್ಲ. 2 ವರ್ಷದಿಂದ ನಮ್ಮ ರೈತ ನಾಯಕರು ಹೇಳಿದಾಗೆ 2 ವರ್ಷದಿಂದ ಅದು ಒಡೆಯುತ್ತೆ ಅನ್ನುವಂಥ ಸೂಚನೆ ಇತ್ತು. 1924ರಲ್ಲಿ ಒಂದು ಸಾರಿ ಇದೀಗ ಹೊಡೆದಿತ್ತು ಮೈಸೂರು ಮಹಾರಾಜರ ಕಾಲದಲ್ಲಿ. ಆ ಕಟ್ಟೆ ಹೊಡೆದಾಗ ಇಡೀ ತಲಕಾಡು ಮುಳುಗೋಗಿತ್ತು. ಆಗ ಮೈಸೂರು ಮಹಾರಾಜರು 1,65,000 ರೂಪಾಯಿನ ಬಿಡುಗಡೆ ಮಾಡಿ ಹಳೆ ತಲಕಾಡಿನಲ್ಲಿರೋನೆಲ್ಲ ಹೊಸಬೀದಿ ಅಂತ ಹೇಳಿ ಇವತ್ತು ಕರಿತೀವಿ, ಒಡೆಯಂಡಳಿ ಅಂತ ಹೇಳಿ ಕರಿತೀವಿ, ಅಲ್ಲಿಗೆ ಶಿಫ್ಟ್ ಮಾಡಿ ಅವ್ರಿಗೆಲ್ಲ ಮನೆ ಕಟ್ಕೊಳ್ಳೋಕ್ಕೂ ಸಾಲ ಕೊಟ್ಟು ಮತ್ತು ಡ್ಯಾಮನ್ನು ಪುನರ್ ನಿರ್ಮಾಣ ಮಾಡಿದರು. ಆ ಒಂದು ಮುಂದಾಲೋಚನೆ ಮೈಸೂರು ಮಹಾರಾಜರಿಗಿತ್ತು. ಇವ್ರಿಗೇನಾಗಿದೆ ರಾಜಕಾರಣಿಗಳಿಗೆ? ಎಲ್ಲ ಇವತ್ತು ಚುನಾವಣಾ ರಂಗದಲ್ಲಿ ಕುಣಿತಾ ಇದ್ದಾರೆ, ಎಲ್ಲ ಕುಣಿತಾ ಇದ್ದಾರೆ, ಕರಗ ಉತ್ಸವ ಮಾಡ್ತಾ ಇದ್ದಾರೆ, ತಕ ಅಂತ ಕುಣಿತಾ ಇದ್ದಾರೆ. ಇಲ್ಲಿ ಮುಳುಗೋಗ್ತಾ ಇದೆ. ಅಧಿಕಾರಿಗಳ ಚುನಾವಣೆ ಇದೆ ಅಂತ ಅಧಿಕಾರಿಗಳಿಗೆ ಏನ್ ಮಾಡ್ಬೇಕು ಅಂದ್ರೆ, ನನ್ನ ಪ್ರಕಾರ ಬಹುಶಃ ಇವರೊಂದು 10 ಜನ ತಗೊಂಡೋಗ್ಬಿಟ್ಟು ಆ ಕಟ್ಟೆತಳ ಅಂತ ಕರಿತೀವಿ ನಾವು ಅದನ್ನ, ಮಾಧವ ಮಂತ್ರಿ ಅಣೆಕಟ್ಟ ಸ್ಥಳೀಯ ಭಾಷೆನಲ್ಲಿ ಕಟ್ಟೆತಳ ಅಂತ ಕರಿತೀವಿ. ಒಂದು 10 ಜನ ಮುಳುಗಿಸ್ಬಿಡ್ಬೇಕು. ಆಗ ಬಹುಶಃ ನಮ್ಮ ರೈತರಿಗೆ ಅಲ್ಲೊಂದು ನ್ಯಾಯ ಸಿಗುತ್ತೆ. ಇವತ್ತು ಹೊಟ್ಟೆ ಉರಿತಾ ಇದೆ. ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಡ್ಯಾಮ್ಗಳು ತುಂಬಿದೆ, ಆದ್ರೆ ಅಲ್ಲಿನ ಜಮೀನಿಗೆ ನೀರಿಲ್ಲ, ಅಲ್ಲಿನ ಕೆರೆಗೆ ನೀರಿಲ್ಲ ಅಂತ ಹೇಳಿದ್ರೆ ನಾಚಿಕೆ ಆಗುತ್ತೆ. ಆ ಡ್ಯಾಮನ್ನು ಇವರು ಸರಿಪಡಿಸೋಕ್ಕಾಗಲಿಲ್ಲ ಅಂದ್ರೆ ನೀರಾವರಿ ಇಲಾಖೆ ಏನಕ್ಕೆ ಇರಬೇಕು? ದಯವಿಟ್ಟು ತೆಗೆದ್ಬಿಡಿ ಅದನ್ನ. ರೈತರ ನಾವು ನಿರ್ವಹಣೆ ಮಾಡ್ಕೊಂಡ್ಬಿಡ್ತೀವಿ. ಅಲ್ಲ, ಜನಕ್ಕೆ ಏನಾಗಿದೆ ಅಂತ ಜನನು ಕೂಡ ಕೇಳಬೇಕು. ಅದೇ ನಾನು ಕೇಳಿದ್ದು, ನಮ್ಮ ಜನ ಏನಾಗಿದೆ ಇವತ್ತು? ಕಾವೇರಿ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕದವ್ರು ಬೆಂಬಲ ಕೊಡಲ್ಲ. ಈ ಕಡೆ KRS ಅಂದ್ರೆ ನಮ್ಮ ಮಂಡ್ಯ ರೈತರು ಇಳಿತಾರೆ. ಅದರಿಂದ ಕೆಳಭಾಗದ್ದು, ಅದರಲ್ಲೂ ವಿಶೇಷವಾಗಿ ಮೈಸೂರು ಜನ ಸಪೋರ್ಟ್ ಮಾಡ್ತಾರೆ. ಯಾವತ್ತೂ ಕೂಡ ಉತ್ತರ ಕನ್ನಡದವರು ಸಪೋರ್ಟ್ ಮಾಡಿದ್ರೆ ಇಲ್ಲ. ಒಂದು ಕಾವೇರಿ ಬಂದಾಗ ಉತ್ತರ ಕನ್ನಡ ಜನ ಯಾವತ್ತೂ ಕೂಡ ಸಪೋರ್ಟ್ ಮಾಡಿ ಇಲ್ಲ. ಈಗ ಕನ್ನಡದ ವಿಷಯದಲ್ಲಿ ಮಂಗಳೂರಿನವ್ರು ಬೆಂಬಲ ಕೊಡಲ್ಲ, ಕಾವೇರಿ ವಿಚಾರದಲ್ಲಿ ಸಂಪೂರ್ಣ ರಾಜ್ಯದವ್ರು ಬೆಂಬಲ ಕೊಡಲ್ಲ. ಈ ಕಟ್ಟೆತಳ ಮಾಧವ ಮಂತ್ರಿ ಅಣೆಕಟ್ಟೆ ಬಂದಾಗ ಮಂಡ್ಯದವ್ರು ಬೆಂಬಲ ಕೊಡಲ್ಲ. ಹೀಗಾಗಿ ನಮ್ಮಲ್ಲಿ ಸಂಕುಚಿತ ಮನೋಭಾವನೆ. ಈ 2 ಜಿಲ್ಲೆ, ಈಗ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆ, ಅದರಲ್ಲೂ ಚಾಮರಾಜನಗರಕ್ಕೆ ಏನು ಹೆಚ್ಚಿಗೆ ಇಲ್ಲ. ಮೈಸೂರು ಜಿಲ್ಲೆ ಅವರ ಧ್ವನಿ ಎಲ್ಲೂ ಬರ್ತಾ ಇಲ್ಲ. ಬಂದರೂ ಕೂಡ ಆ ಜನ, ಈ ರಾಜಕಾರಣಿಗಳು ಮುಚ್ಚಾಕ್ಬಿಡ್ತಾರೆ. ಇವತ್ತು ಆ ಮರಳು ಮಾಫಿಯಾ ಇದೆಯಲ್ಲ, ಮರಳು ಮಾಫಿಯಾನ ಮೊದಲು ನಿಲ್ಲಿಸಬೇಕು. ಮತ್ತೆ ಇದಕ್ಕೆ ದೊಡ್ಡ ಸಮಸ್ಯೆ. ಖಂಡಿತ ಮರಳು ಮಾಫಿಯಾದಿಂದನೇ ಇವತ್ತು ತಲಕಾಡಿಗೆ ಈ ಪರಿಸ್ಥಿತಿ ಬಂದಿದೆ. ತಲಕಾಡು ಒಂದೇ ಅಲ್ಲ, ಅಲ್ಲಿಂದ ಏನು ತಲಕಾಡಿನಿಂದ ಕೆಳಮಟ್ಟದಲ್ಲಿ 12,000 ಹೆಕ್ಟೇರ್ ಜಮೀನಿದು, 8,000 ಎಕರೆ ಅಲ್ಲ, 12,000 ಹೆಕ್ಟೇರ್ ಜಮೀನಿಗೆ ಬಹಳ ನಷ್ಟ ಆಗ್ತಿದೆ. ಕೋಟ್ಯಾಂತರ ರೂಪಾಯಿ ಇದರಿಂದ ಲಾಸ್ ಆಗುತ್ತೆ. ಬಹುತೇಕ ಇನ್ನೊಂದು ವಾರ ಮಳೆ ಬರದೆ ಹೋದ್ರೆ ಈ ಒಂದು ಮಾಧವ ಏನು ಜಲಾಶಯದಲ್ಲಿ ನೀರು ಕೂಡ ಪೋಲಾಗ್ಬಿಡುತ್ತೆ, ಸಂಪೂರ್ಣ ಹೊರಟೋಗುತ್ತೆ. ಮತ್ತೆ ತಮಿಳುನಾಡು ಕೇಳ್ತಾರೆ, ಮತ್ತೆ ಕಾವೇರಿ ಜಲಾನಯದಿಂದ 4 ಈಗಾಗಲೇ ಹೇಮಾವತಿ, ಕಬಿನಿ, ಹಾರಂಗಿ ಮತ್ತು KRS ಇಂದ ನೀರು ಬಿಡಿ ಅಂತ ಮತ್ತೆ ಈಗ ಮುಂದೆ ಅರ್ಜಿ ಬರುತ್ತೆ. ಖಂಡಿತ. ಈಗ ಅವ್ರು ಇರೋದೇ ನಮ್ಮ ನೀರು ಕೇಳೋದಕ್ಕೆ, ಇವ್ರು ಇರೋದೇ ನೀರು ಬಿಡೋದಕ್ಕೆ. ಜನ ಈಗ ಎಚ್ಚೆತ್ಕೋಬೇಕು. ನಾವು ಕೂಡ ಈಗ ಒಂದು ಸಂಘಟನೆ ಮಾಡೋಣ ಅಂತಿದ್ದೀವಿ. ಮೊದಲು ಆ ಒಡೆದೋಗಿರೋಂಥ ಕಟ್ಟೆಯನ್ನು ಸರಿಪಡಿಸ್ಬೇಕು. ಈಗೇನು ತಂತ್ರಜ್ಞಾನ ಭಾಳ ಕೈಗೆ ಎಟ್ಕೋವಂಥ ರೀತಿಯಲ್ಲಿದೆ. ಆ ಮರಳು ಮೂಟೆಗಳನ್ನ ಹಾಕಿ ಅದನ್ನು ನಿಲ್ಲಿಸಬೇಕು. ದಯವಿಟ್ಟು ಇವ್ರು ಚುನಾವಣಾ ರಂಗದಿಂದ ವಾಪಸ್ ಹೋಗಬೇಕು. ಏನು 1-2 ಕ್ಷೇತ್ರ ಹೋದ್ರೆ ಯಾರಿಗೇನು ನಷ್ಟ ಏನಾಗೋದಿಲ್ಲ. ಬಿಟ್ಬಿಡಿ, ರಾಜ್ಯ ಉಳಿಸಿ. 12,000 ಎಕರೆ ಜಮೀನು ಹಾಳಾದ್ರೂ ಪರವಾಗಿಲ್ಲ, ರೈತರು ಹಾಳಾದ್ರೂ 2 ಸೀಟ್ ಬೇಕು ಅಂತಿದ್ದಾರೆ. ಗೆಲ್ಬೇಕು. ಈ 2 ಸೀಟ್ಗೋಸ್ಕರ ಇವ್ರು ರಾಜ್ಯವನ್ನೇ ಹರಾಜ್ಗೆ ಹಾಕೋದಾದ್ರೆ ದಯವಿಟ್ಟು ಹೇಳ್ಬಿಡ್ಲಿ. ಒಂದು ನಿಮಿಷ. ಬಡಗಲ್ಪುರ ನಾಗೇಂದ್ರ ಅವರೇ, 2 ಕ್ಷೇತ್ರಗಳಿಗಾಗಿ ಎಲ್ಲರೂ ಕೂಡ ಅಲ್ಲಿ ಬಿಡಾರ ಹೂಡಿದ್ದಾರೆ. ಇಲ್ಲಿ 10ರಿಂದ 12,000 ಎಕರೆ ನೀರು ಉಣಿಸುವಂತ ಒಂದು ಮಹತ್ವದ ಮಾಧವ ಜಲಾಶಯ ಒಡೆದು ಹೋಗ್ತಾ ಇದೆ. ಮರಳುಗಾರಿಕೆ ನಡೀತಾ ಇದೆ. ಅಕ್ಕಪಕ್ಕದ 7-8 ಕೆರೆಗಳು ಕೂಡ ನೀರಿಲ್ಲ. ಇವತ್ತು ಅಲ್ಲಿ ಸಂಪೂರ್ಣವಾಗಿ ಮಾಧವ ಜಲಾಶಯ ಸುತ್ತಮುತ್ತ ಹೋದ್ರೆ ಅಲ್ಲಿ ಬರಡಿದೆ. ಸೊ ಇದು ಬಹುತೇಕ 1 ತಿಂಗಳಲ್ಲಿ ಈ ನೀರು ಜಲಾಶಯದಿಂದ ಖಾಲಿ ಆದ್ರೆ ಮತ್ತೆ ಬರನೆಯಲ್ಲಿ
ಯಾವ ಸೀಮೆ ಈಗ ಅದನ್ನು ನಮ್ಮ ರೈತರಿಗೆ ಜನರಿಗೆ ವಹಿಸ್ಬಿಡ್ಲಿ, ರಾಜ್ಯ ಸರ್ಕಾರ ಅವ್ರು ಮಾತು ಹೇಳ್ಬಿಡ್ಲಿ, ನಮಗೆ 2 ಚುನಾವಣೆ ಮುಖ್ಯ, ಈ ಜನರ ಬದುಕು ಮುಖ್ಯ ಅಲ್ಲ, ರೈತರ ನೀರಾವರಿ ಪ್ರಶ್ನೆ ಮುಖ್ಯ ಅಲ್ಲ ಅಂತ ಹೇಳ್ಬಿಡ್ಲಿ. ನಾವೇ ರೈತರು ಮುಂದೆ ನಿಲ್ತೀವಿ. ತಲಕಾಡಿನಲ್ಲಿ ಯಥೇಚ್ಛವಾಗಿ ಮರಳಿದೆ, ಮರಳು ಮೂಟೆ ತೊಗೊಂಡೋಗಿ ಹಾಕ್ತೀವಿ, ನೀರು ನಿಲ್ಲಿಸ್ತೀವಿ, ನಮ್ಮ ನೀರು ನಮ್ಮ ಹಕ್ಕು, ನಾವು ಬಳಸ್ಕೊಳ್ತೀವಿ. ಬಟ್ ಈಗ ನೋಡಿ ತಮಿಳುನಾಡು ಹೋಗ್ತಾ ಇದೆಯಲ್ಲ, ಅದು ಲೆಕ್ಕ ಎಲ್ಲಿದೆ? ಅದೇ ಹೇಳಿದ್ದು, ಈಗ ಲೆಕ್ಕ ಸಿಗಲ್ಲ. ಅಧಿಕಾರಿಗಳ ಹತ್ರ ಏನ್ ಮಾಹಿತಿ ಇದೆ? ಎಂಥದ್ದು ಇಲ್ಲ. ಹುಡ್ಬೇಕಲ್ವಾ? ಇನ್ನೊಂದು ವಿಶೇಷ ಅಂದ್ರೆ, ನೀವು ನೀರಾವರಿ ಇಲಾಖೆ ಕೆಲವು ಅಧಿಕಾರಿಗಳನ್ನ ಭೇಟಿ ಮಾಡಿ, ಅಲ್ಲೊಂದು ಡ್ಯಾಮ್ ಇದೆ ಅನ್ನೋದೇ ಗೊತ್ತಿಲ್ಲ. ಖಂಡಿತವಾಗಿ ಅವ್ರಿಗೆ ಗೊತ್ತಿಲ್ಲ. ಅಲ್ಲೊಂದು ಡ್ಯಾಮ್ ಇದೆ, ಅದರಿಂದ ರೈತರು ಬದುಕ್ತಾ ಇದ್ದಾರೆ, ಅಲ್ಲಿ ನೀರಾವರಿ ಆಗ್ತಿದೆ, ಕುಡಿಯೋ ನೀರಿಂದ ಏನೂ ಇಲ್ಲ, ಏನು ಅಂಕಿಅಂಶಗಳು ಇಲ್ಲ. ದುಡ್ಡು ಸಿಗುತ್ತೆ ಅಂದ್ರೆ ಬಂದ್ಬಿಡ್ತಾರೆ. ಮತ್ತೆ ಮರಳಿಂದ ಸಿಗ್ತಾ ಇಲ್ಲ ದುಡ್ಡು. ಅದೇ ಈಗ ಮರಳಲ್ಲಿ ನಾನು ಹೇಳಿದ್ನಲ್ಲ, ಒಂದು ದಿನಕ್ಕೆ ಒಂದು ಇವನಿಗೆ 10,000 ರೂಪಾಯಿ ಹತ್ತತ್ರ ವರ್ಮ ದಿನಕ್ಕೆ. ಬಹುಶಃ ಯಾವ ಟೆಕ್ಕಿಗೂ ಇಲ್ಲ, ಯಾವ IAS ಆಫೀಸರ್ಗೂ ಇಲ್ಲ, ಯಾರಿಗೂ ಇಲ್ಲ, ಅಲ್ಲಿ ಸಿಗ್ತಾ ಇದೆ. ದುಡ್ಡೊಂದು ಸಿಕ್ಬಿಟ್ರೆ ಸಾಕು, ಯಾರು ಏನಾದರೂ ಹಾಳಾಗಲಿ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ಪ್ರಮಾಣದಲ್ಲಿ ಅಧಿಕಾರಿಗಳು ಮತ್ತು ರಾಜಕಾರಣಿಗಳಿದ್ದಾರೆ. ದಯವಿಟ್ಟು ಜನ ಬೀದಿಗಿಳಿಬೇಕು, ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಬುದ್ಧಿ ಕಲಿಸಬೇಕು. ಜೊತೆಗೆ ಆ ಮರಳು ಮಾಫಿಯಾ ಏನಿದೆ, ಸಿಕ್ಕಿದ ಕಡೆ ಬಾರ್ಕೋಲ್ನಿಂದ ಹೊಡೆಯುವಂಥ ಕೆಲಸವನ್ನು ನಮ್ಮ ರೈತರು ಮಾಡಬೇಕು. ರೈತರೇ ಹೊಡಿಬೇಕು, ಖಂಡಿತ ಹೊಡಿಬೇಕು. ಬಾರ್ಕೋಲ್ನಿಂದ ಹೊಡಿಬೇಕು, ಬಾರ್ಕೋಲ್ ಚಳುವಳಿ ಅಂತ ಮಾಡಬೇಕು. ಇದಕ್ಕೆ ನಾವು ಇಳಿತಾ ಇದೀವಿ, ನಾವು ಹಿಂದೆ ರಣಧೀರ್ ಪಡೆ ಅಂತೇಳಿ ಕಟ್ಟಿದ್ವಿ, ರಾಜ್ಯವನ್ನು ರಕ್ಷಣೆ ಮಾಡಬೇಕು ಅಂತ. ಬಹುಶಃ ಈಗ ನಾವು ಅದನ್ನ ಮತ್ತೆ ಆ ಒಂದು ಡ್ರೆಸ್ ಅನ್ನು ಹಾಕೊಂಡು ಬೀದಿಗೆ ಇಳಿಬೇಕಾಗುತ್ತೆ, ಕಪಾಳಿಗೆ 4 ಬಾರಿಸುವಂತ ಕೆಲಸ ನಾವು ಮಾಡಬೇಕಾಗುತ್ತೆ. ಚಿಕ್ಕನಗೌಡರ ಚರ್ಚೆ ಮಾಡ್ತೀನಿ, ಮತ್ತಷ್ಟು ಈ ಮುಂದಿನ ಅತಿಥಿಗಳ ಜೊತೆ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.